ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು. ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಸಿದ್ಧಿ, ಕೆಲವು ಧಾರಾವಾಹಿಗಳಲ್ಲೂ ನಟಿಸಿದ್ದಂತಹ ಚಂದ್ರಶೇಖರ್ ಸಿದ್ಧಿ ಆತ್ಮಹತ್ಯೆಗೆ ಶರಣಾಗಿರೋದು. ಯಾವುದೇ ಕೆಲಸ ಸಿಗದಿದ್ದಕ್ಕೆ ಮನನೊಂದು ನೇಣಿಗೆ ಶರಣು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 3 ತಿಂಗಳಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತಹ ಚಂದ್ರಶೇಖರ್ ಸಿದ್ಧಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು. ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲಿ ಸಿದ್ಧಿ ಭಾಗಿಯಾಗಿದ್ರು. ಕೆಲವು ಧಾರಾವಾಹಿಗಳಲ್ಲೂ ಕಾಣಿಸಿಕೊಂಡಿದ್ರು ಈ ಚಂದ್ರಶೇಖರ್ ಸಿದ್ಧಿ. ಯಾವುದೇ ಕೆಲಸ ಸಿಗದೇ ಇದ್ದಿದ್ದಕ್ಕೆ ಮನನೊಂದಿದ್ದಂತಹ ಚಂದ್ರಶೇಖರ್ ಸಿದ್ಧಿ ನೇಣಿಗೆ ಶರಣಾಗಿದ್ದಾರೆ. 3 ತಿಂಗಳಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಅವರು ಪತ್ತೆಯಾಗಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಂದ್ರಶೇಖರ್ ಸಿದ್ಧಿ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ಸುಸೈಡ್ ಅನ್ನ ಮಾಡಿಕೊಂಡಿರೋದು. ನನಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ರು. 3 ತಿಂಗಳಿನಿಂದಲೂ ಅವರು ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ. ಹೀಗಾಗಿ ನನಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಮನನೊಂದು ಚಂದ್ರಶೇಖರ್ ಸಿದ್ಧಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಲ್ಲಾಪುರದ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಚಂದ್ರಶೇಖರ್ ಸಿದ್ಧಿ ಶರಣಾಗಿರೋದು. ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲೂ ಸಹ ಚಂದ್ರಶೇಖರ್ ಸಿದ್ಧಿ ಅವರು ಕಾಣಿಸಿಕೊಂಡಿದ್ರು. ಇನ್ನು ಅನೇಕ ಧಾರಾವಾಹಿಗಳಲ್ಲೂ ಸಹ ಚಂದ್ರಶೇಖರ್ ಸಿದ್ಧಿ ಅಭಿನಯ ಮಾಡಿದ್ರು ಸಹ. ಆದರೆ ನಂತರದ ದಿನಗಳಲ್ಲಿ ಅವರಿಗೆ ಕೆಲಸಗಳು ಆಪರ್ಚುನಿಟಿ ಬರೋದಕ್ಕೆ ಕಡಿಮೆ ಆಗ್ತಾ ಹೋಯಿತು. ಈ ಹಿನ್ನೆಲೆ ಮನನೊಂದಂತಹ ಚಂದ್ರಶೇಖರ್ ಸಿದ್ಧಿ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ರು, ಅಂದರೆ ಡಿಪ್ರೆಷನ್ಗೆ ಒಳಗಾಗಿದ್ರು. 3 ತಿಂಗಳಿನಿಂದ ಅವರು ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನುವಂಥದ್ದು ಅವರ ಆಪ್ತ ವಲಯದಿಂದ ಕೊಟ್ಟಿರುವಂತಹ ಮಾಹಿತಿ ಇದು. ಹೀಗಾಗಿ ನನಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ, ಹೀಗಾಗಿ ಅವರು 3 ತಿಂಗಳಿನಿಂದ ಡಿಪ್ರೆಷನ್ಗೆ ಹೋಗಿದ್ರು. ಈಗ ಅದರ ಪರಿಣಾಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ. ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ಸೂಸೈಡ್ ಅನ್ನ ಮಾಡಿಕೊಂಡಿರೋದು. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋನಲ್ಲೂ ಸಹ ಇವರು ಭಾಗಿಯಾಗಿದ್ರು. ಕೆಲವು ಧಾರಾವಾಹಿಗಳಲ್ಲೂ ಸಹ ಇವರಿಗೆ ಆಪರ್ಚುನಿಟಿ ಸಿಕ್ಕಿತ್ತು, ಅಲ್ಲೂ ಸಹ ಅಭಿನಯಿಸ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್ ಸಾಗರ್, ಇವರಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ಹೀಗಾಗಿ ಅವರು ಡಿಪ್ರೆಷನ್ಗೆ ಒಳಗಾಗಿ ಈ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮೊದಲೇ ಚಂದ್ರಶೇಖರ್ ಸಿದ್ಧಿ ಅವರು ಏನಿದ್ದಾರೆ, ಅವರು ಯಲ್ಲಾಪುರದಲ್ಲಿ ಮೊದಲು ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನಾಟಕ ಮತ್ತೆ ಯೋಗಗಳನ್ನ ಮಾಡಿಕೊಂಡು ಒಂದಿಷ್ಟು ಆ ಭಾಗದಲ್ಲಿ ಒಂದು ಹೆಸರನ್ನ ಪಡೆದ. ಈ ನಂತರದಲ್ಲಿ ಖಾಸಗಿ ಚಾನಲ್ ಅಲ್ಲಿ ಅವರಿಗೆ ರಿಯಾಲಿಟಿ ಶೋ ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ತು. ಅದರ ನಂತರದಲ್ಲಿ ಸಣ್ಣ ಪುಟ್ಟ ಧಾರಾವಾಹಿಗಳು ಕೂಡ ಒಂದೆರಡರಲ್ಲಿ. ನವೀನ್ ಸಾಗರ್, ನಿಮ್ಮನ್ನ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನ ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ ಅವರು ಸಹ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ನಯನ ಅವರೇ. ನಮಸ್ತೆ ಮೇಡಮ್. ಈಗ ಚಂದ್ರಶೇಖರ್ ಸಿದ್ಧಿ ಅವರು ನಿಮಗೆ, ಅಂದ್ರೆ ನೀವು ಒಟ್ಟಿಗೆ ಕೆಲಸ ಮಾಡಿರೋರು, ನಿಮಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ. ಅವ್ರು ಹೇಗೆ ಈ ರೀತಿ ಒಂದು ನಿರ್ಧಾರ ತಗೊಳ್ಳುವಂತ ಮನುಷ್ಯನ ಅಲ್ಲಿ ಅವರು ಆಕ್ಚುಲಿ ನನ್ನ ಟೀಮ್ ಅಲ್ಲೇನೆ ಇದ್ದಿದ್ದು. ಹಂಗ್ ನೋಡಕ್ ಹೋದ್ರೆ ಇ ವಾಸ್ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ನ್ ಬದುಕಿ ಬಂದಂತಹ ಶೈಲಿನೇ ವೆರಿ ಡಿಫ್ರೆಂಟ್. ಅವ್ರು ನೋಡಿರೋ ಬದುಕು ನಾವ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟದಿಂದ ಬಂದವರು, ಅಂತ ಕಷ್ಟದಲ್ಲೂ ನಿನಾಸಮ್ ಅನ್ನುವಂತ ಸಂಸ್ಥೆಯಲ್ಲಿ ಅಭಿನಯವನ್ನ ಕಲ್ತು ನಮ್ ಕಾಮಿಡಿ ಕಿಲಾಡಿಗೆ ಬಂದಂತ ಹುಡುಗ. ಬಟ್ ಇಷ್ಟು ಹಿಂಗ್ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಅವ್ರಿಗೆ ಏನ್ ಮನ್ಸಿಗೆ ನೋವಾಗಿತ್ತು ಅಥವಾ ಏನ್ ಬೇಜಾರಾಗಿತ್ತು ಗೊತ್ತಿಲ್ಲ. ಬಟ್ ತುಂಬಾ ಒಳ್ಳೆ ಆರ್ಟಿಸ್ಟ್, ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಬೆರೆಸ್ಕೊಂಡು ಕಲಿಕೆಯಲ್ಲಿ ತುಂಬಾ ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಹಾಗಾಗಿ ನಮಗೂ ಕೂಡ ಶಾಕ್ ಸಡನ್ ಆಗಿ ನಾನ್ ನೋಡಿ ಒಂದ್ 10 ನಿಮಿಷಕ್ಕೇನೆ ಲೈಕ್ ಈ ತರ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಚಂದ್ರಶೇಖರ್ ಸಿದ್ಧಿ ನಿಮ್ ಟೀಮಲ್ಲಿ ಅಲ್ವಾ ಇದ್ದಿದ್ದು, ಏನಾಯ್ತು ಅವ್ನಿಗೆ, ಯಾಕೆ ಹಂಗ ಇದ್ ಮಾಡ್ಕೊಂಡು ಅಂತ. ವೆರಿ ಹಿಂದಿನ ಒಂದ್ 2-3 ವರ್ಷದ ಹಿಂದೆ ಅವರ ತಂದೆ ತೀರ್ ಹೋಗಿದ್ರು. ಸೊ ನಾವೆಲ್ಲರೂ ಕಾಮಿಡಿ ಕಿಲಾಡಿ ಹುಡುಗರೆಲ್ಲರೂ ಜೊತೆಲಿ ನಿಂತು, ನಮ್ ಡೈರೆಕ್ಟರ್ಸ್, ನಮ್ ಹೋಲ್ ಕಾಮಿಡಿ ಕಿಲಾಡಿ ಟೀಮ್ ಎಲ್ಲರೂ ಜೊತೆಲಿ ನಿಂತು, ಏನು ವರಿ ಮಾಡ್ಬೇಡ ಕಣೋ, ದುಡ್ಡು ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ, ಯಾವ ಸಹಾಯ ಬೇಕಿದ್ರು ಯಾವಾಗ ಬೇಕಿದ್ರು ಕೇಳು ಅಂತ ಅವನಿಗೆ ಆದಷ್ಟು ಧೈರ್ಯ ತುಂಬಿದ್ರು. ಅವ್ನು ಅಷ್ಟು ಸಾಧಾರಣವಾಗೆಲ್ಲ ಕುಗ್ಗ್ ಹೋಗುವಂತ ಮನುಷ್ಯ ಅಲ್ಲ. ಬಟ್ ಇದು ನಮಗೂ ಕೂಡ ಶಾಕಿಂಗ್. ನೀವು ಲಾಸ್ಟ್ ಯಾವಾಗ ಮೀಟ್ ಮಾಡಿದ್ದು ಅವ್ರನ್ನ? ಅದೇ ಚಾಂಪಿಯನ್ಶಿಪ್ ಸೀಸನ್ 2 ಚಾಂಪಿಯನ್ಶಿಪ್ ಅಲ್ಲಿ ಮೀಟ್ ಮಾಡಿದ್ದೆ ಲಾಸ್ಟ್ ನಾನು ಅವ್ರನ್ನ. ಅದಾದ್ಮೇಲೆ ನಾನು ಅವ್ರನ್ನ ಎಲ್ಲೂ ನೋಡ್ಲಿಲ್ಲ.
ಹಿ ವಾಸ್ ಲೈಕ್ ಅಂದ್ರೆ ಬೆಂಗಳೂರಲ್ಲಿ ಇಲ್ಲ, ನಾನು ಊರಲ್ಲಿದ್ದೀನಿ, ನಾನು ಬೇರೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಹೋಗಕ್ ಬರಕ್ ತುಂಬಾ ತೊಂದರೆ ಆಗತ್ತೆ. ಓಕೆ ಅಕಸ್ಮಾತ್ ಅಲ್ಲಿ ಸಿನಿಮಾಗೆ ಅಂತ ಬಂದ್ರು ನಂಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಯಾವ್ದು ವ್ಯವಸ್ಥೆ ಇಲ್ಲ ಅಕ್ಕ, ಹಂಗಾಗಿ ನನ್ಗೆ ಸ್ವಲ್ಪ ಬರಕ್ ಹಿಂಜರ್ಕೆ ಅಂತ ಹೇಳೋರು. ಓಕೆ ಬಟ್ ಕಲಾವಿದ್ರದ್ದು ಈಗ ಬರ್ತಾ 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 ಕಲಾವಿದರ ಸಂಖ್ಯೆ ಒಂಥರ ಕಡಿಮೆ ಆಗ್ತಾ ಇದೆ. ಅದನ್ನ ಕೇಳಿದ್ರೆ ನಮ್ಗೆ ಒಂಥರ ಭಯ ಆಗ್ತಾ ಇದೆ. ಇಷ್ಟು ತೀರಾ ಇಷ್ಟು ಏನ್ ಹೇಳ್ತಾರೆ ವೀಕ್ ಮನಸ್ಥಿತಿ ಅವ್ರು ಯಾಕೆ ಆಗ್ತಾ ಇದಾರಪ್ಪ ಅನ್ನೋದೊಂಥರ ಬೇಜಾರು ನಮ್ಗೆ. ಆದಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಒಂದ್ ಫೈನ್ ಡೇ ಬಂದೇ ಬರುತ್ತೆ, ಅದನ್ನ ಕಾಯೋ ತಾಳ್ಮೆ ಯಾಕಿಲ್ಲ? ಅಟ್ಲೀಸ್ಟ್ ಸಾಯಕ್ಕೆ ಧೈರ್ಯ ಮಾಡೋರು ಬದುಕಕ್ ಧೈರ್ಯ ಯಾಕೆ ಮಾಡಲ್ಲ ಅನ್ನೋದೊಂದು ಭಯ, ಒಂಥರ ಪ್ರಶ್ನೆ ನಮ್ಗೇನೆ. ಲೈಕ್ ಇವರು ಚಂದ್ರಶೇಖರ್ ಸಿದ್ದಿ ಅಂತೂ ಅನ್ಪ್ರಿಡಿಕ್ಟಬಲ್ ಇದು. ಓಕೆ, ಥ್ಯಾಂಕ್ ಯು ನಯನ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.